ಹೇಳ್ತಾರೆ ತೋರ್ಸ್ ಅಂತ ಹೇಳ್ರಿ ಏನ್ ಬಿಜೆಪಿದವ್ರು ಹೇಳ್ತಾರಂತಲ್ಲ ಮಾಡಿರತ್ತಲ್ಲ ಅವ್ರದೇ 4 ವರ್ಷ ಸರ್ಕಾರ ಇದ್ದಾಗ ಮತ್ತೆ ಯಾಕೆ ಅದು ಕ್ಯಾನ್ಸಲ್ ಮಾಡಲಿಲ್ಲ? ಅವ್ರದೇ ಸರ್ಕಾರ ಇತ್ತಲ್ಲ ಮತ್ತೆ ಇದ್ದಾಗ ಇದು ಪ್ರಸ್ತುತ ಇತ್ತಲ್ಲ ರಿಪೋರ್ಟ್, ಮತ್ತೆ ಇದೇ ಅವ್ರು ಸುಮ್ಮನೆ ಕುಂತರು. ಅವಾಗ ಕುಂತರು, ಈಗ ಒಂದ್ ಹೇಳ್ತಾರೆ ಅವಾಗ ಒಂದ್ ಹೇಳ್ತಾರೆ. ಬಿಜೆಪಿದವ್ರು ಯಾವಾಗ್ಲೂ ಕರೆಕ್ಟ್ ಹೇಳಲ್ಲ. ಯಾವಾಗ ಬೇಕಾಗ ಈಗ ಅವ್ರು ಎಲ್ಲ ಬೆಲೆ ಏರಿಕೆ ಮಾಡ್ಯಾರ, ಇಲ್ಲಿ ಬೆಲೆ ಏರಿಕೆ ವಿರುದ್ಧ ಸ್ಟ್ರೈಕ್ ಮಾಡ್ತಾರೆ. ಅವ್ರಿಗೆ ಏನ್ ಹೇಳ್ತಾರೆ? ಈಗ ಕೆಲವೊಂದು ಸ್ಪೆಕ್ಟೇಷನ್ ಇರ್ತಾವೆ. ಯಾರಿಗೆ ನಾನು ವಿಚಾರ ಮನಸ್ಸಿಗೆ ಬಂದದ್ದು ನಾ ಹೇಳ್ಬೋದು. ಅದಕ್ಕಾಗಿ ತಮ್ಮ ಅಭಿಪ್ರಾಯಗಳು ಪತ್ರಿಕೆ ಮುಖಾಂತರ ಮಾಧ್ಯಮದಲ್ಲಿ ಕೆಲವು ನೋಡ್ಲಾರ್ದೆ ಅಂದಿರ್ಬೋದು. ಅಲ್ಟಿಮೇಟ್ ಗೊತ್ತಾಗದೆ ಕ್ಯಾಬಿನೆಟ್ದಾಗ ಗೊತ್ತಾಗ್ತಲ್ಲ, ಅಲ್ಲಿ ನಿಮಗೆ ಗೊತ್ತಾಗ್ತದೆ ಏನಾಗ್ಯದ, ಯಾರು ವಿರೋಧ ಮಾಡ್ತಾರ, ಏನಿಲ್ಲ, ಏನಿರ್ಲಾರ್ದೆ ಹೆಂಗ. ಸರ್ ಲಿಂಗಾಯತರಿಗೆ ಮೂರು ಡಿವೈಡ್ ಮಾಡಿದ್ದಾರೆ ಸರ್, ವೀರಶೈವ ಏನು ಡಿವೈಡ್ ಮಾಡಿಲ್ಲ. ಸರ್ಕಾರ ಫಸ್ಟ್ ತಿಳ್ಕರೆ, ಸರ್ಕಾರ ಯಾರು ಡಿವೈಡ್ ಮಾಡ್ಲಕ್ ಹೋಗೋ ಪ್ರಶ್ನೆನೇ ಬರಲ್ಲ. ಇದು ಮೊದಲನೇ ಜನಗಣಿತ ಅಲ್ಲ, ಇದು ಏನು ಸೋಶಿಯೋ ಎಕನಾಮಿಕ್ ಇದ್ರ ಮಾಡ್ಕೊಂತ ಹೋಗ್ಯಾರ. ಅದಾಗ ಸ್ಪಷ್ಟ ನಿಮ್ಗೆಲ್ಲ ಕೊಡ್ತಾರೆ. 94-95% ಆಲ್ಮೋಸ್ಟ್ ಆಲ್ ಸರ್ವೆ ಆಗಿದ್ದ ಅದ ವಿತ್ ಇಂಡಿವಿಜುವಲ್. ಇದು ನಾವ್ ಏನೇನು ಬರೆಸಿವಿ ಮಠಾಧೀಶರ ಹೇಳಿಕೆ ಪ್ರಕಾರ ಮತ್ತೊಮ್ಮೆ ಆಗ್ಬೇಕು, ಹಿಂದಿನ ಸಭೆ ಸರಿಯಾಗಿ ಅದು ಕ್ಯಾಬಿನೆಟ್ದಾಗ ಮಠಾಧೀಶರು ಹೇಳಿದಂಗೆ ಇಲ್ಲಿ ನಡೆಯಲ್ಲ. ಸರ್ಕಾರಗಳು ಮಠಾಧೀಶರು ಯಾರು ಹೇಳಿದಂಗೆ ನಡೆಯಲ್ಲ. ಏನಿರ್ತದೆ ಸರ್ಕಾರ ಏನಿರ್ತದೆ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ವಿಚಾರ ಸರ್ಕಾರ ಮಾಡ್ತಾರೆ. ಈಗ ನಾ ಹೇಳಿದಂಗೆ ಸರ್ಕಾರ ನಡೆಯಲ್ಲ, ಅವ್ರು ಹೇಳಿದಂಗೆ ಸರ್ಕಾರ ನಡೆಯಲ್ಲ. ಅದು ಸರ್ಕಾರ ಮಠಾಧೀಶರು ಹೇಳಿದಂಗೆ ಅವ್ರೇನು ಯಾರು ಎಲ್ಲರೂ ಕರೆಕ್ಟ್ ಆದ, ಅವ್ರದ್ದು ಅಭಿಪ್ರಾಯ ತಪ್ಪಾಗ್ಬೋದು, ಜನರಿಗೆ ಅವ್ರ ಅಭಿಪ್ರಾಯನೂ ವಿರೋಧ ಆಗ್ಬೋದು. ಅಲ್ಟಿಮೇಟ್ ಕ್ಯಾಬಿನೆಟ್ದಾಗ ತೀರ್ಮಾನ ಆಗತ್ತ, ನಾವೇನು ಹೇಳಕ್ ಅಲ್ಟಿಮೇಟ್ ರೈಟ್ ರಾಂಗ್ ಕ್ಯಾಬಿನೆಟ್ದಾಗೆ ತೀರ್ಮಾನ ಆಗ್ಬೋದು. ಹೌದಲ್ಲ, ರಿಜೆಕ್ಟರ್ ಆಗ್ತದೆ, ಅಪ್ರೂವರ್ ಆಗ್ತದೆ, ಇಲ್ಲ ಮಾಡಿಫಿಕೇಶನ್ ಆಗ್ತದೆ, ಏನ್ರ ಆಗ್ತದೆ, 2-3 ಒಂದ್ ಆಗ್ತದೆ. ಅದು 17ನೇ ತಾರೀಕು ತಾನೇ ನೀವು ವಿಚಾರ ಮಾಡ್ರಿ. ನೀವು ಅದಕ್ಕಿಂತ ಹೆಚ್ಚು ನೀವೇ ಎಲ್ಲ ಬರ್ಲಿಕ್ಕೆ